ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರನ್ನ ನಿಮಗಾಗಿ ಯೂಟ್ಯೂಬ್ ಕನ್ನಡ ಚಾನೆಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ಶ್ವೇತಾ. ತುಂಬ ಥ್ಯಾಂಕ್ಸ್ ನೀವೆಲ್ಲರೂ ನನಗೆ ಆಫೀಸ್ ವ್ಲಾಗ್ ಮಾಡು ಅಂತ ಕೇಳಿದ್ದಕ್ಕೆ. ಈ ವಿಡಿಯೋ ಎಡಿಟ್ ಮಾಡಬೇಕಾದ್ರೆ ತುಂಬಾ ಮೆಮರೀಸ್ ಬಂತು ನನಗೆ. ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಬಟ್ ಅದಕ್ಕೂ ಮುಂಚೆ ಹೇಳಬೇಕು, ನಾನು ಈ ವಿಡಿಯೋ ಮಾಡ್ತಾ ಇರೋದು ನನ್ನ ಸ್ವಂತ ಉದ್ದೇಶದಿಂದ. ಇದನ್ನು ನನ್ನ ಕಂಪನಿ ಮೆಟಾ ಸ್ಪಾನ್ಸರ್ ಮಾಡಿಲ್ಲ. ಹಾಗೆ ನಾನಿಲ್ಲಿ ಯಾವುದೇ ಮಾತಾಡ್ತಿರೋದನ್ನು ನಾನು ಆನ್ ಬಿಹಾಫ್ ಆಫ್ ಮೈ ಕಂಪ್ನಿ ಹೇಳ್ತಾ ಇಲ್ಲ. ದಿಸ್ ಇಸ್ ಜಸ್ಟ್ ಮೈ ವ್ಯೂ ಪಾಯಿಂಟ್ ಮಾತ್ರ. ಆ್ಯಂಡ್ ಇದರಲ್ಲಿ ನನ್ನ ಪರ್ಸ್ನಲ್ ಒಪಿನಿಯನ್ ಬಿಟ್ಟರೆ ಇನ್ನೇನೂ ಇಲ್ಲ. ಏನಕ್ಕೆ ಇಷ್ಟೆಲ್ಲ ಡಿಸ್ಕ್ಲೇಮರ್ ಕೊಡ್ತಿದ್ದೀನಿ ಗೊತ್ತಾ? ಟು ಬಿ ಆನ್ ಅ ಸೇಫರ್ ಸೈಡ್. ಬಿಕಾಸ್ ನಾನು ಹೇಳ್ತಿರೋದು ನನ್ನ ಒಪಿನಿಯನ್ ಮಾತ್ರ. ನಾನು ಕೆಲಸಕ್ಕೆ ಸೇರ್ಕೊಂಡ್ಮೇಲಿಂದ ನನ್ನ ಜೀವನದಲ್ಲಿ ಆಗಿರೋ ಚೇಂಜಸ್ ಬಗ್ಗೆ ಮತ್ತು ನಾನು ಕೆಲಸ ಮಾಡ್ತಿರೋ ಕಂಪ್ನಿ ಬಗ್ಗೆ ನನಗೆ ಹೇಗೆ ಅನಿಸುತ್ತೆ, ನನ್ನ ಮನಸ್ಪೂರ್ವಕವಾದ ಮಾತನ್ನ ಇದರಲ್ಲಿ ಶೇರ್ ಮಾಡ್ಕೊಳ್ತಾ ಇರೋದು. ಹಾಗಾಗಿ ನಾನು ಈ ಡಿಸ್ಕ್ಲೇಮರ್ ಕೊಡಲೇಬೇಕಾಗುತ್ತೆ. ಬಿಕಾಸ್ ಒಬ್ಬೊಬ್ಬರು ಫೀಲಿಂಗ್ ಒಂದೊಂದು ಥರ ಇರುತ್ತೆ. ಕೆಲವಷ್ಟು ಜನಕ್ಕೆ ನನಗಿನ್ನ ಇನ್ನೂ ಜಾಸ್ತಿ ಇಷ್ಟ ಆಗುತ್ತೆ, ಆಯಿತಾ? ಸೊ ನಾನು ಹೇಳ್ತಿರೋದು ಅವ್ರ ದೃಷ್ಟಿನಲ್ಲಿ ತುಂಬ ಕಡಿಮೆನೂ ಅನ್ನಿಸ್ಬಹುದು. ಅದಕ್ಕೋಸ್ಕರ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ಲೆಟ್ಸ್ ಗೆಟ್ ರೈಟ್ ಇನ್ ಟು ದ ವ್ಲಾಗ್. ಹೈಕ್ ಮೆಸೆಂಜರ್ ಅಂತ ಇಂಡಿಯಾನಲ್ಲಿದ್ದಾಗ ಒಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ದೆ. ಅಲ್ಲಿಂದ ನನಗೆ ಅವಾಗವಾಗ ಡೆಲ್ಲಿಗೆ ಕಳಿಸ್ತಾಯಿದ್ರು. ಅದೇ ನನ್ನ ಫಸ್ಟ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಆ್ಯಂಡ್ ಅವಾಗ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ಜೂನಿಯರ್ ಎಂಪ್ಲಾಯಿ ಥರ ಆಯಿತಾ ನಾನು. ಆ್ಯಂಡ್ ನನಗೆ ಎಷ್ಟು ಖುಷಿ ಆಗ್ತಾಯಿತ್ತು, ಈ ಥರ ಎಲ್ಲ ಟ್ರೀಟ್ ಮಾಡ್ತಾರಾ, ಇಟ್ ಇಸ್ ಸೋ ಅಮೇಝಿಂಗ್, ಇಷ್ಟು ವ್ಯಾಲ್ಯೂ ಮಾಡ್ತಾರಲ್ಲ ನಮ್ಮನ್ನು ಅಂತ ಅನ್ನಿಸ್ತಾ ಇತ್ತು. ಆ್ಯಂಡ್ ಅದಾದಮೇಲೆ ನಾನು ಹೆಡ್ ಕ್ವಾರ್ಟರ್ಸ್ಗೆ ಅಂತ ಮತ್ತೆ ಟ್ರಾವೆಲ್ ಮಾಡ್ತಾ ಇರೋದು ಈ ಕಂಪ್ನಿ ಮೆಟಾನಲ್ಲೇ. ಆಫೀಸ್ ಟ್ರಾವೆಲ್ ಅಂತ ಬಂದಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಲ್ಲ ಕಂಪನಿನಲ್ಲೂ ಸಾಮಾನ್ಯವಾಗಿ ಹೀಗೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವೇರ್ ಆಲ್ ಎಕ್ಸ್ಪೆನ್ಸಸ್ ಆರ್ ಕವರ್ಡ್, ಆಯಿತಾ? ಬಟ್ ನನ್ನ ಮನಸ್ಸಲ್ಲಿ ಈಗ ಏನು ನಡೀತಾ ಇದೆ ಅಂದರೆ, ನನ್ನ ಪಾಪುನ ಚೆನ್ನಾಗಿ ನೋಡ್ಕೊಡ್ತಾನೆ ರಾಮು, ನಮ್ಮ ಅತ್ತೆಗೆ ಆಗುತ್ತಾ ನೋಡ್ಕೊಳ್ಳೋದಕ್ಕೆ, ಈ ಥರ ಎಲ್ಲ ವಿಷಯಗಳು ನಡೀತಾ ಇದೆ, ಆಯಿತಾ? ಬಟ್ ನನ್ನ ಲೈಫಲ್ಲಿ ಒಂದು ಗುರಿ ಯಾವಾಗಲೂ ಇರೋದು ಏನು ಅಂದರೆ, ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕು ಆನ್ ಮೈ ಓನ್. ಆ್ಯಂಡ್ ಆಲ್ಸೋ ನನ್ನ ಕೆರಿಯರ್ನ ನಾನು ಸಿಕ್ಕಾಬಟ್ಟೆನೇ ಇಷ್ಟಪಡ್ತೀನಿ. ಸೆಕ್ಯೂರಿಟಿ ಚೆಕ್ಕಿಂಗ್ ಅಲ್ಲಿ ನಿಂತ್ಕೊಂಡಿರಬೇಕಾದ್ರೆ ನನ್ನ ಮೈಂಡಲ್ಲಿ ಒಂದಷ್ಟು ಟಾಪಿಕ್ಸ್ ಓಡ್ತಾ ಇತ್ತು. ದಟ್ ಇದ್ರ ಬಗ್ಗೆ ಇವತ್ತು ಮಾತಾಡಲೇಬೇಕು ಅಂತ ಎಲ್ಲನೂ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಅರೌಂಡ್ 5 to 6 minutes ನನ್ನ ಲೈಫಲ್ಲಿ ಏನಾಗಿತ್ತು ಆ್ಯಂಡ್ ಆಲ್ಸೋ ಬೇರೆಯವ್ರು ಏನು ಮಾಡ್ತಾ ಇರ್ತಾರೆ ಅಂತ, ಆಲ್ ರಿಲೇಟೆಡ್ ಟು ಕೆರಿಯರ್ ಗೈಸ್. ಆ್ಯಂಡ್ ನೀವು ಯೋಚನೆ ಮಾಡ್ತಾ ಇರ್ಬೋದು, ಈನ ಪಾಪುನ ನಾನು ಹೇಗೆ ನೋಡ್ತೀನಿ ಅಥವಾ ಅವಳು ಚೆನ್ನಾಗಿದ್ದಾಳ ಅಂತ ನಾನು ಹೇಗೆ ತಿಳ್ಕೊತೀನಿ ಅಂತ. ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಕ್ಯಾಮ್ರಾ ಇದೆ ಹಾಲಲ್ಲಿ. ನಾನು ಯಾವಾಗಲೂ ಮಾನಿಟರ್ ಮಾಡ್ತಾನೆ ಇರ್ತೀನಿ ಈನ ಪಾಪುನ. ಇನ್ಫ್ಯಾಕ್ಟ್ ಆ ಕ್ಯಾಮ್ರಾಯಿಂದ ನಾನು ಕೂಡ ಈನ ಪಾಪು ಜೊತೆ ಮಾತಾಡ್ಬೋದು. ಮಾತಾಡ್ತಾ ನಾನು ಇನ್ಸ್ಟ್ರಕ್ಷನ್ಸ್ ಕೂಡ ಕೊಡ್ತಾ ಇರ್ತೀನಿ ಒಂದೊಂದು ಸಲ ರಾಮ್ಗೆ. ಬಟ್ ಇನ್ ಜನರಲ್ ರಾಮ್ ಮತ್ತು ನಮ್ಮ ಅತ್ತೆ ಮತ್ತು ನಮ್ಮ ಮಾವ ಆ್ಯಂಡ್ ಕಾರ್ತಿಕ್ ಕೂಡ ಮನೆಯಲ್ಲಿದ್ದ. ಇಟ್ ವಾಸ್ ಅ ಗ್ರೇಟ್ ಫ್ಯಾಮಿಲಿ ಸಪೋರ್ಟ್ ನನ್ನ ಈ ಒಂದು ವರ್ಕ್ ಟ್ರಿಪ್ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಆಗೋದಕ್ಕೆ. ಈನಾ ಪಾಪುನೂ ಅಷ್ಟೇ, ಅವಳಿಗೆ ಅಭ್ಯಾಸ ಇದೆ. ಆ್ಯಂಡ್ ಯಾರಾದರೂ ಕೇಳಿದ್ರೆ ಅವಳು ಕ್ಲಿಯರಾಗಿ ಹೇಳ್ತಾ ಇದ್ರು, ನಮ್ಮಮ್ಮ ಕ್ಯಾಲಿಫೋರ್ನಿಯಾಗೆ ಹೋಗಿದ್ದಾರೆ ಕೆಲಸದ ಮೇಲೆ ಅಂತ ಕಾನ್ಫಿಡೆಂಟಾಗಿ. ಓಕೆ, ಇವಾಗ ಸ್ವಲ್ಪ ಮಾತಾಡೋದಕ್ಕೆ ಟೈಮ್ ಸಿಕ್ತು ಆಯಿತಾ, ಕುತ್ಕೊಂಡಿದ್ದಕ್ಕೆ. ಸೊ ನಾನೇನು ಹೇಳೋದು ಅಂದರೆ, ಈ ವಿಡಿಯೋ ಮುಖಾಂತರ ಯಾರಾದರೂ ಒಂದು ಪ್ರೊಫೆಷನ್ನ ಚೂಸ್ ಮಾಡಬೇಕು ಅಂತ ಚಿಕ್ಕ ವಯಸ್ಸಲ್ಲೇ ಮಾತಾಡಿದ್ರು ಅಂತ ಅಂದ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ಒಂದಷ್ಟು ಜನ ನನ್ನ ಕಸಿನ್ಸ್ಗೆ ಲಿಟ್ರಲಿ ಗೊತ್ತಿಲ್ಲ ಈ ಫೀಲ್ಡ್ ಹೆಂಗಿದೆ ಅಂತ. ಬಟ್ ಆದರೂ ಸಮ್ಟೈಮ್ಸ್ ಲೈಕ್ ನಾನು ಶ್ವೇತಕ್ಕಂತರ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ, ಆಯ್ತಾ? ಆ ಥರ ಸಮಯದಲ್ಲಿ ಯಾರಾದರೂ ಅವ್ರಿಗೆ ಹೋಗ್ಬಿಟ್ಟು ಅದೇನೋ ಇವಾಗೆಲ್ಲ ಅಮೆರಿಕದಿಂದ ವಾಪಸ್ ಕಳಿಸ್ತಾ ಇದಾರಂತೆ, ಸಾಫ್ಟ್ವೇರ್ ಬಿದ್ದೋಯ್ತಂತೆ, AI ಬಂತಂತೆ, ಆ ಥರ ಯಾವತ್ತೂ ಡಿಸ್ಕರೇಜ್ ಮಾಡೋದಕ್ಕೆ ಹೋಗಬೇಡಿ. ದ ವೇ ಯು ಕಮ್ಯುನಿಕೇಟ್ ಟು ದೆಮ್, ಇನ್ಸ್ಟೆಡ್ ಹಿಂಗೆ ಹೇಳ್ಬೇಕು ಗೊತ್ತಾ, ಓ ಹೌದಾ ಮಾತಾಡಿದ್ಯಾ ಹಂಗಿದ್ರೆ ಅವ್ರ ಜೊತೆ, ಅಥವಾ ಶ್ವೇತನ್ ಥರನೇ ಕೆಲಸ ಮಾಡ್ತಿರೋರ ಜೊತೆ ನೀನು ಮಾತಾಡಿದ್ಯಾ, ಒಂದು ಸ್ವಲ್ಪ ಇನ್ಸೈಟ್ಸ್ ತಗೋ. ಈ ಥರ ಅವ್ರಿಗೆ ನೀವು ಗೈಡೆನ್ಸ್ನ ಕೊಡಬೇಕು. ಅವಾಗ ಅವ್ರು ನಮ್ಮ ಜೊತೆ ಮಾತಾಡಿದಾಗ ನಾವು ಒನ್ ಆನ್ ಒನ್ ಮಾತಾಡಿದಾಗ ಕ್ಲಿಯರ್ ಪ್ರಾಬ್ಲಮ್ಸ್ ಏನಿದೆ ಈ ಸ್ಪೇಸಲ್ಲಿ, ಅಥವಾ ವಾಟ್ ಇಸ್ ದ ಬೆಸ್ಟ್ ವೇ ಟು ಮೇಕ್ ಇಟ್, ಅದನ್ನು ನಾವು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು, ಆಯಿತಾ? ದಯವಿಟ್ಟು ಮನೆಯಲ್ಲಿರೋ ಪೇರೆಂಟ್ಸ್ ಹಾಗೆ ಅಕ್ಕಪಕ್ಕದ ಮನೆಯವರು ಮತ್ತು ರಿಲೇಟಿವ್ಸ್, ನಿಮಗೆ ಗೊತ್ತಿಲ್ಲ ನೀವೊಂದು ದೊಡ್ಡ ರೋಲ್ ಪ್ಲೇ ಮಾಡ್ತಾ ಇರ್ತೀರಾ ನಿಮ್ಮ ಮಕ್ಕಳ ಜೀವನದಲ್ಲಿ ಅಥವಾ ಪಕ್ಕದ ಮನೆಯವ್ರ ಮಕ್ಕಳ ಜೀವನದಲ್ಲಿ ಅಂತ. ಸೊ ಯಾವುದಕ್ಕೂ ಹೋಗ್ಬಿಟ್ಟು ಅಡ್ಡ ಮಾತಾಡೋದು ಆ ಥರ ಮಾಡಬೇಡಿ. ಇನ್ಸ್ಟೆಡ್ ಜಸ್ಟ್
ಹೌದಾ, ಈ ಥರ ಏನೋ ನ್ಯೂಸಲ್ಲಿ ನೋಡಿದ್ದೆ. ಒಂದ್ಸಲ ನಿಮ್ದು ಪ್ಲಾನ್ ಏನು ಅಂತ ಯಾರಾದರೂ ಅದೇ ಫೀಲ್ಡಲ್ಲಿ ಇರೋರಿಗೆ ಹೇಳ್ಬಿಡು, ಅವ್ರು ಏನಾದರೂ ಇದ್ದರೆ ನಿನಗೆ ಹೇಳ್ತಾರೆ. ಆ ಥರ ಎನ್ಕರೇಜ್ ಮಾಡಿ ಕ್ಲಾರಿಟಿ ತೊಗೊಂಡು ಬರೋಕ್ಕೆ ಹೆಲ್ಪ್ ಮಾಡಿ. ಸೊ ಅವ್ರ ಪ್ಲಾನಲ್ಲಿ ಅವ್ರು ಕ್ಲಾರಿಟಿ ತೊಗೊಂಡು ಬರೋಕ್ಕೆ ಹೋದ್ರು ಅಂತ ಅನ್ಕೊಳ್ಳಿ. ಫಸ್ಟ್ ಒಂದು ಹೈ ಲೆವೆಲ್ ಪ್ಲಾನ್ ಇರುತ್ತೆ, ಅದಾದಮೇಲೆ ಅವರು ಓಕೆ ಓಕೆ ಇನ್ನೂ ಏನಿದೆ ಅಂತ ನೋಡೋಕೆ ಹೋದಾಗ ಪ್ರಾಬಬ್ಲಿ ಅವ್ರಿಗೆ ಗೊತ್ತಾಗ್ಬೋದು ದಟ್ ಏನೋ ಈ ನಾನು ಹೋಗ್ತಿರೋ ದಾರಿನಲ್ಲಿ ಸ್ವಲ್ಪ ಫ್ಯೂಚರ್ ಇಲ್ಲ ಅನ್ಸುತ್ತೆ, ಬೇರೆ ಯಾವುದಾದ್ರೂ ಪಾತ್ ಚೂಸ್ ಮಾಡೋಣ ಅಂತ. ಅದ್ರ ಬದಲು ಅದನ್ನ ಮಾಡೋದ್ರ ಬದಲು ಫಾರ್ಮಿಂಗ್ ಮಾಡೋದ್ರ ಬದಲು ಪೈಲಟ್ ಆಗೋದ್ರ ಬದಲು ಇನ್ನೇನೋ ಮಾಡು. ಡೋಂಟ್ ಗಿವ್ ಫ್ರೀ ಸಜೆಷನ್ಸ್, ಆಯ್ತಾ? ಎಸ್ಪೆಷಲಿ ಸಮಥಿಂಗ್ ದಟ್ ವಿಲ್ ಸೌಂಡ್ ಲೈಕ್ ನೀನೇನ್ ಮಾಡ್ತೀಯ, ನೀನೇನ್ ದಬಾಕ್ತೀಯ, ಅದ್ ಬಿಟ್ಟಾಕು, ಅದ್ರ ಬದಲು ಇದನ್ನ ಮಾಡು. ನೋ, ಇಫ್ ಯು ರಿಯಲಿ ಹ್ಯಾವ್ ಎಕ್ಸ್ಪೀರಿಯನ್ಸ್, ನಿಮ್ಗೆ ನಿಜವಾಗ್ಲೂ ಏನಾರು ಅದ್ರ ಬಗ್ಗೆ ಗೊತ್ತಿದ್ರೆ ನಿಮ್ಮ ಸ್ಟೋರಿನ ಒರಿಜಿನಲ್ ಆಗಿ ಶೇರ್ ಮಾಡಿ, ಸೊ ದಟ್ ಅದು ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಾ? ಸೊ ನನ್ನ ಲೈಫಲ್ಲಿ ನಿಜ ಹೇಳಬೇಕು ಅಂದರೆ ನಮ್ಮ ಮನೆಯಲ್ಲಿ ಎವ್ರಿಬಡಿ ವರ್ ವೆರಿ ವೆರಿ ಕ್ಲಿಯರ್ ದಟ್ ನಾನು ಓದಲೇಬೇಕು. ನಾನು ಅಂತಲ್ಲ, ಎಲ್ಲ ಮಕ್ಕಳು ಅಷ್ಟೇ, ನಾವು ಓದಲೇಬೇಕು ಆ್ಯಂಡ್ ನಾವು ಕೆಲಸ ಮಾಡಲೇಬೇಕು. ದಿಸ್ ಒನ್ ವಾಸ್ ವೆರಿ ಕ್ಲಿಯರ್, ಆಯಿತಾ? ಅದಕ್ಕೋಸ್ಕರ ನಮಗೆ ನಮ್ಮ ಪಾತ್ನ ಚೂಸ್ ಮಾಡ್ಕೊಳ್ಳೋಕೆ ತುಂಬ ಈಸಿ ಆಯಿತು. ಬಿಕಾಸ್ ನಾವು ಬೆಳೀತಾನೆ ನಾವು ನೋಡಿದ್ವಿ, ಹೌದು, ಇಟ್ ವಾಸ್ ವೆರಿ ಕ್ಲಿಯರ್ ಇನ್ ಅವರ್ ಮೈಂಡ್. ನಮ್ಮ ಮನೆ ಎಷ್ಟೇ ದೊಡ್ಡದಿರಲಿ, ನಾವು ಎಷ್ಟು ಸಲ ಊಟ ಮಾಡ್ತಿರ್ಲಿ, ಎಂಥ ಚೆನ್ನಾಗಿದ್ರು ಚೆನ್ನಾಗಿಲ್ಲದೆ ಇದ್ರೂ ಸಮಥಿಂಗ್ ದಟ್ ವಾಸ್ ವೆರಿ ಕ್ಲಿಯರ್ ನಮ್ಮ ಮನೆಯಲ್ಲಿ, ದಟ್ ನಾವೆಲ್ಲರೂ ಕೆಲಸ ಮಾಡಬೇಕು, ನಾವೆಲ್ಲರೂ ಚೆನ್ನಾಗಿ ಓದಲೇಬೇಕು ಅಂತ. ಆಮೇಲೆ ಚೆನ್ನಾಗಿ ಓದೋದ್ರಲ್ಲೂ ಅಷ್ಟೇ, ಯಾವತ್ತೂ ನಮ್ಮನ್ನ ಬೈಯೋದು ಹೊಡೆಯೋದು ಅದೆಲ್ಲ ಮಾಡಿಲ್ಲ. ಎಲ್ಲಿವರೆಗೂ ಸಾಧ್ಯ ಅಲ್ಲಿವರೆಗೂ ಓದಿ ಅಂತ ಹೇಳಿದ್ದಾರೆ ಬಿಟ್ಟರೆ ಯಾವತ್ತೂ ನಮಗೆ ಬೈಯೋದು ಹೊಡೆಯೋದು ಆ ಥರ ಏನು ಮಾಡಿಲ್ಲ. ಆ್ಯಂಡ್ ನಾವು ಕೆಲಸ ಹುಡುಕೋಬೇಕಾದ್ರೂ ಅಷ್ಟೇ, ನಾವು ಯಾವಾಗ ಪೈಲಟ್ ಸೀಟಲ್ಲಿ ಬಂದ್ವಿ ನೋಡಿ, ನಮ್ಮ ಲೈಫ್ನ ನಾವು ನಡ್ಸ್ಕೊಕೆ ಅಂದರೆ, ನಾನು ಇಂಜಿನಿಯರಿಂಗಿಗೆ ಹೋದ್ಮೇಲೆ ಆಬ್ವಿಯಸ್ಲಿ ನಮ್ಮ ಪೇರೆಂಟ್ಸ್ ಎಲ್ಲ ಬ್ಯಾಕ್ ಸೀಟ್ ತೊಗೊಂಡ್ರು. ಸೊ ದೇವರ್ ಓನ್ಲಿ ಆಸ್ಕಿಂಗ್, ಹೌದಾ ಆಫರ್ ಕೊಟ್ರ, ಜಾಯ್ನಿಂಗ್ ಲೆಟರ್ ಬಂದ, ಇದಿಷ್ಟೇ ಮಾತಾಡ್ತಿದ್ರು ಬಿಟ್ರೆ ಯಾವತ್ತೂ ನಮಗೆ ಹಿಂದೆ ಬಂದ್ಬಿಟ್ಟು ನಾ ಕಂಪನಿ ಬೇಡ, ಇದೇ ಸೇರ್ಕೋ, ಇದು ಬೇಡ, ಅದೇ ಸೇರ್ಕೋ ಅಂತ ದೇ ಆಲ್ವೇಸ್ ಅಲೌಡ್ ಅಸ್ ಟು ಚೂಸ್. ದ ರೀಸನ್ ವೈ ನಾವು ಎಲ್ಲರೂ ಏನು ಕೆಲಸ ಮಾಡ್ತಾ ಇದೀವಿ ಅದರಲ್ಲಿ ನಮ್ಮದೇ ಆದಂಥ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಆಯ್ತಾ? ಸೊ ಇದನ್ನ ನಾನೊಂದು ಹಿಂಟ್ ಆಗಿ ಕೊಡ್ತಾ ಇದ್ದೀನಿ. ಯಾರಾದರೂ ಯಂಗ್ಸ್ಟರ್ಸ್ ಕೇಳಿಸ್ಕೊತಾ ಇದ್ರೆ, ನಿಮಗೆ ಯಾರಾದರೂ ಈ ಥರ ಶಟ್ ಡೌನ್ ಮಾಡೋ ಥರ ಅಡ್ವೈಸ್ ಕೊಟ್ಟರೆ ಅವ್ರಿಗೆ ಇನ್ನೊಂದ್ಸಲ ಪೊಲೈಟಾಗಿ ಹೇಳಿ ದಟ್ ಈ ಥರ ಮಾತಾಡಬೇಡಿ. ಪ್ರಾಬಬ್ಲಿ ಟೆಲ್ ಮೀ ಇನ್ ಅ ವೇ ದಟ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮ್ಮ ಏಜ್ ದೊಡ್ಡದು ಅಂತ ಗೊತ್ತು, ನೀವು ಜಾಸ್ತಿ ನೋಡಿದ್ದೀರಾ ಅಂತ ಗೊತ್ತು, ಬಟ್ ನೀವು ನನಗೆ ಹೇಳೋ ರೀತಿನಲ್ಲಿ ಏನಾದ್ರು ಚೇಂಜಸ್ ಆದರೆ ಆ್ಯಂಡ್ ರಿಯಲ್ ಆಗಿ ನಂಗೆ ಹೆಲ್ಪ್ ಮಾಡಬೇಕು ಅಂತ ಇದ್ದರೆ ನನಗೆ ಈ ಥರ ಡೈರೆಕ್ಷನ್ ಕೊಡಿ ಅಂತ ನೀವು ಬಾಯ್ಬಿಟ್ಟು ಕೇಳ್ಬೋದು. ಲಕ್ಕಿಲಿ ಯಾವುದೇ ರೀತಿಯಾದ ಡಿಲೇಸ್ ಇರಲಿಲ್ಲ. 1 hour 40 minutes ಆರ್ 1 hour 50 minutesಲ್ಲಿ ಲ್ಯಾಂಡ್ ಆದಮೇಲೆ ಕ್ಯಾಬ್ ರೆಡಿಯಾಗಿ ನಿಂತಿತ್ತು. ಆ್ಯಂಡ್ ಸ್ವಲ್ಪ ವೆದರ್ ಕ್ಲೌಡಿ ಅಂತ ಅನ್ನಿಸ್ತಾ ಇತ್ತು. ತಪ್ಪು ಮಾಡಿದ್ನ, ಜಾಕೆಟ್ ತರದೇರ ಹೆಂಗಪ್ಪ ಕೆಲಸ ಆ ಥರ ಎಲ್ಲ ಅಂದ್ಕೊಳ್ತಾ ಇದ್ದೆ. ಬಟ್ ನೆಕ್ಸ್ಟ್ 3 days ಟರ್ನ್ಡ್ ಔಟ್ ಟು ಬಿ ಎಕ್ಸ್ಟ್ರೀಮ್ಲಿ ಸನ್ನಿ. ಆ್ಯಂಡ್ ಯಾವುದೇ ಹೊಸ ಸಿಟಿಗೆ ಹೋದ್ರೂ ಒಂದು 2-3 ನಿಮಿಷ ಸುತ್ತಮುತ್ತ ನೋಡ್ಕೊತ ನನಗೆ ಆ ಸರೌಂಡಿಂಗ್ನ ಅಬ್ಸರ್ವ್ ಮಾಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ, ನನಗೆ ಏನಕ್ಕೆ ನಾನು ಕೆಲಸ ಮಾಡ್ತಿರೋ ಕಂಪನಿ ಬಗ್ಗೆ ಅಷ್ಟೊಂದು ರೆಸ್ಪೆಕ್ಟ್ ಅಂದರೆ, ಜಸ್ಟ್ ಲುಕ್ ಎಟ್ ದಿಸ್ ಇಸ್ ಇನ್ USA, ದಿಸ್ ಇಸ್ ಇನ್ ಫೇಸ್ಬುಕ್ ಹೆಡ್ ಕ್ವಾರ್ಟರ್ಸ್. ಆ್ಯಂಡ್ ಏನಂತ ಬರೆದಿದ್ದಾರೆ, ಸಮಾನತೆಯನ್ನು ಆಚರಿಸೋಣ. ಸೊ ಪ್ರತಿಯೊಬ್ಬರಿಗೂ ಒಬ್ಬರನ್ನು ವ್ಯಾಲ್ಯೂ ಮಾಡ್ತಾರೆ. ಐ ರಿಯಲಿ ಲೈಕ್ ಇಟ್. ಇದು ಇವತ್ತೇ ನಾನು ನೋಡಿರೋದು, ಇದೇ ಸಲ ಫಸ್ಟ್ ಟೈಮ್. ಮೇಕ್ಸ್ ಮೀ ಫೀಲ್ ಸೋ ಪ್ರೌಡ್. ಇವತ್ತು ಯಾವುದಾದ್ರೂ ಕೊಲೀಗ್ಸ್ ಜೊತೆ ಬಂದುಬಿಟ್ಟು ಇಲ್ಲಿ ಫೋಟೋಸ್ ತೆಕ್ಕೋಬೇಕು. ರಿಯಲಿ ಇಟ್ ಮೇಕ್ಸ್ ಮೀ ಫೀಲ್ ಸೋ ಪ್ರೌಡ್. ಥ್ಯಾಂಕ್ ಯು ಸೋ ಮಚ್ ಮೆಟಾ. ಆ್ಯಂಡ್ ಎಸ್, ನನ್ನ ಜೀವನದಲ್ಲಿ ಅ ಲಾಟ್ ಆಫ್ ಥಿಂಗ್ಸ್ ಚೇಂಜ್ಡ್ ಫಾರ್ ಗುಡ್ ಓನ್ಲಿ ಆಫ್ಟರ್ ಐ ಜಾಯಿನ್ ಮೆಟಾ. ದಿಸ್ ಈಸ್ ಅಮೇಝಿಂಗ್. ನೋಡಿ ಯಾರನ್ನೂ ಬಿಡೋದಿಲ್ಲ, ಆಯಿತಾ ಅವರು. ಆ್ಯಂಡ್ ಈ ಥರ ಒಂದು ದೊಡ್ಡ ಇಂಪ್ಯಾಕ್ಟ್ಫುಲ್ ಕಂಪನಿನಲ್ಲಿ ಕೆಲಸ ಮಾಡಬೇಕಾದ್ರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ. ಆ್ಯಂಡ್ ಇದ್ರ ಬಗ್ಗೆ ಯಾರಿಗೆ ನನ್ನ ಬಗ್ಗೆ ಪ್ರೌಡ್ ಜಾಸ್ತಿ ಇದೆ ಅಂದರೆ ಹೆಮ್ಮೆ ಜಾಸ್ತಿ ಇದೆ ಅಂದರೆ ನನ್ನ ಫ್ರೆಂಡ್ಸ್ಗೆ. ಅದರಲ್ಲೂ ನನ್ನ ಫ್ರೆಂಡ್ಸ್ ಯಾರು ಕ್ಯಾಲಿಫೋರ್ನಿಯಲ್ಲಿದ್ದಾರೆ, ಅವ್ರು ಸಿಕ್ಕಾಬಟ್ಟೆ ನನ್ನ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾರೆ. ಆ್ಯಂಡ್ ಐ ಲವ್ ಇಟ್. ಐ ಕಾಂಟ್ ಸ್ಟಾಪ್ ರೆಕಾರ್ಡಿಂಗ್ ದಿಸ್, ಗೊತ್ತಾ. ನನಗೆ ಆ ಸ್ಟಾಪ್ ಬಟನ್ ಹೊತ್ತಬೇಕಂತಲೇ ಅನ್ನಿಸ್ತಾ ಇಲ್ಲ. ಐ ಆಮ್ ಸೋ ಹ್ಯಾಪಿ. ಯಾರೆಲ್ಲ ಕನ್ನಡಿಗರು ಬೇ ಏರಿಯಾಯಿಂದ ನನ್ನ ಬ್ಲಾಗ್ಸ್ನ ನೋಡ್ತಾ ಇದ್ದರೆ, ಅಕಸ್ಮಾತ್ ವರ್ಲ್ಡ್ ಕಾಫಿನಲ್ಲಿ ಮಾಚಾ ಮಾತ್ರ ಇಸ್ ಔಟ್ ಆಫ್ ದಿ ವರ್ಲ್ಡ್. ನಾನು ಇದುವರೆಗೂ ತುಂಬ ಜಾಗದಲ್ಲಿ ತುಂಬ ಅಮೇಝಿಂಗ್ ಕಾಫಿ ಶಾಪ್ಸಲ್ಲೆಲ್ಲ ಮಾಚಾ ಟೇಸ್ಟ್ ಮಾಡಿದ್ದೀನಿ, ಬಟ್ ದಿಸ್ ಒನ್ ವಾಸ್ ದಿ ಬೆಸ್ಟ್.
ನಿಮಗೆಲ್ಲ ಗೊತ್ತು ಮೆಟಾ ಆಫೀಸಲ್ಲಿ ಎಣ್ಸೋದಕ್ಕೆ ಆಗದೇ ಇರೋ ಅಷ್ಟು ಕೆಫೆಟೇರಿಯಾಗಳಿದೆ ಆ್ಯಂಡ್ ಎವ್ರಿಥಿಂಗ್ ಇಸ್ ಫ್ರೀ. ನನ್ನ ಫೇವ್ರೆಟ್ ಫುಡ್ ಬಂದು ಬ್ರೇಕ್ಫಾಸ್ಟ್ಗೆ ಕಾಂಜಿ ಅಂತ, ಇದು ಒಂದು ಚೈನೀಸ್ ಡಿಶ್ ಆಯಿತಾ. ಇದ್ರ ಜೊತೆ ಸ್ಪ್ರಿಂಗ್ ಆನಿಯನ್ಸ್ ಮತ್ತು ಡೋನಟ್ ಫ್ರೈ ಮಾಡಿರೋಂಥ ಬ್ರೆಡ್ ಥರ ಅದು. ಆ್ಯಂಡ್ ಅದ್ರ ಜೊತೆಗೆ ನಾನು ಇಲ್ಲಿ ಈ ಥರ ಜಾಸ್ತಿ ಮೆಂತ್ಯ ಸೊಪ್ಪು ಅದನ್ನೆಲ್ಲ ಹಾಕ್ಕೊಂಡು ತಿಂತೀನಿ. ಆ್ಯಂಡ್ ಇದ್ರ ಜೊತೆ ಚಿಲ್ಲಿ ಆಯಿಲ್. ಟ್ರಸ್ಟ್ ಮೀ, ದಿಸ್ ಇಸ್ ಸೋ ಗುಡ್. ಅಂದರೆ ನಾನು 3 ದಿವಸನೂ ಇದನ್ನೇ ತಿಂದಿದ್ದೀನಿ ಬ್ರೇಕ್ಫಾಸ್ಟ್ಗೆ. ನನ್ನ ಸ್ಕೂಲಿಂದ ಸ್ಪೆಸಿಫಿಕಲಿ ನನ್ನ ಕ್ಲಾಸಿಂದ ಅರೌಂಡ್ 6ರಿಂದ 7 ಜನ ಬೇ ಏರಿಯಾನಲ್ಲೇ ಇದ್ದಾರೆ. ಆ್ಯಂಡ್ ಇವ್ರು ಎಲ್ಲರೂ ಈ ಥರ ದೊಡ್ಡ ದೊಡ್ಡ ಕಂಪ್ನಿನಲ್ಲೇ ಕೆಲಸ ಮಾಡ್ತಿರೋದು ಆಯಿತಾ. ಸೊ ನಾನು ಯಾವಾಗಾದರೂ ಕ್ಯಾಲಿಫೋರ್ನಿಯಾಗೆ ವರ್ಕ್ ಟ್ರಿಪ್ ಮೇಲೆ ಬಂದರೆ ನಾನು ಒಂದು ದಿವಸನೂ ಆಫೀಸ್ ಕೊಟ್ಟಿರೋಂಥ ಹೋಟೆಲಲ್ಲಿ ಸ್ಟೇ ಮಾಡೇ ಇಲ್ಲ. ನಾನು ಯಾವಾಗಲೂ ನನ್ನ ಫ್ರೆಂಡ್ಸ್ ಮನೆಯಲ್ಲೇ ಇರ್ತೀನಿ. ಮೋಸ್ಟ್ಲಿ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಳಿದ್ದಾಳೆ, ಅವಳ ಮನೆಯಲ್ಲೇ ಇರ್ತೀನಿ. ಈ ಸಲ ನನ್ನ ಕಸಿನ್ ಮನೆಯಲ್ಲಿ ಉಳ್ಕೊಂಡಿದ್ದೆ. ನೆಕ್ಸ್ಟ್ ಟೈಮ್ ಅವ್ರ ಜೊತೆನೂ ವ್ಲಾಗ್ ಮಾಡ್ತೀನಿ. ವೆರಿ ವೆರಿ ಕ್ಯೂಟ್ ಕಪಲ್. ಆಲ್ ರೈಟ್, ಕಮಿಂಗ್ ಬ್ಯಾಕ್ ಟು ಆಫ್ಟರ್ನೂನ್ ಲಂಚ್ ಆಯಿತಾ. ಇವಾಗ ನಾನು ಏನು ತೊಗೊಳ್ತಾ ಇದ್ದೀನಿ ಅಂದರೆ ಚೈನೀಸ್ ಕಿಚನ್ನ ಚೂಸ್ ಮಾಡಿದ್ದೆ. ನನಗೆ ಈ ಕಿಚನ್ ಹೆಸರು ಮರ್ತೋಗ್ಬಿಟ್ಟಿದೆ. ಮುಂಚೆ ಇಲ್ಲಿ ಬಿರಿಯಾನಿ ಅಂತ ಇತ್ತು, ಇಂಡಿಯನ್ ಫುಡ್ ಸಿಗ್ತಾಯಿತ್ತು. ಇವಾಗ ಇದನ್ನು ಚೈನೀಸ್ ಕ್ವಿಝೀನ್ನ ಮಾಡಿದ್ದಾರೆ. ಇಲ್ಲಿ ಪಾಸ್ತಾ ಇತ್ತು ಮತ್ತು ಈ ಟೋಫು ಏನಿದೆ ಅಲ್ವಾ, ಇಟ್ ವಾಸ್ ರಿಯಲಿ ರಿಯಲಿ ಅಮೇಝಿಂಗ್. ಅದು ಸ್ಟಿಕ್ಕಿ ರೈಸ್ ಮತ್ತು ಶ್ರಿಂಪ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ರಾಮ್ ಫೇವ್ರೆಟ್ ಅಂತ ಹೇಳಿಬಿಟ್ಟು ನಾನು ಹೆಂಗಿರುತ್ತೆ ಟೇಸ್ಟ್ ನೋಡೋಣ ಅಂತ ತೊಗೊಂಡಿದ್ದೀನಿ. ಆ್ಯಂಡ್ ಬಾಕ್ ಚಾಯ್ ಇಸ್ ಸೂಪರ್ ಹೆಲ್ದಿ ಇಫ್ ಯು ಡೋಂಟ್ ನೋ ಅಬೌಟ್ ಇಟ್. ಇದೆಲ್ಲ ಮೇನ್ ಡಿಶಸ್. ಆದರೆ ಇವಾಗ ಕಾಂಡಿಮೆಂಟ್ಸಲ್ಲೂ ಇನ್ನೊಂದು ಸ್ವಲ್ಪ ಐಟಮ್ಸ್ನ ಇಟ್ಟಿರ್ತಾರೆ. ಅಲ್ಲಿ ಸೆಸಮೆ ನೂಡಲ್ಸ್ ಇತ್ತು ಮತ್ತು ಮ್ಯಾರಿನೇಟೆಡ್ ಎಗ್ ಇತ್ತು. ದಿಸ್ ವಾಸ್ ವೆರಿ ವೆರಿ ಟೇಸ್ಟಿ. ಸೊ ಜನರಲಿ ನಾನು ಏನು ಮಾಡ್ತೀನಿ, ಲಂಚ್ ಇದ್ದಾಗ ಇದರ್ ನನ್ನ ಟೀಮ್ ಜೊತೆ ಲಂಚಿಗೆ ಹೋಗ್ತೀನಿ, ಇಲ್ಲ ಅಂದರೆ ಅಲ್ಲಿ ಯಾರಾದರೂ ನನಗೆ ಕನ್ನಡದವರು ಫ್ರೆಂಡ್ಸ್ ಇರ್ತಾರಲ್ವ ಅವ್ರ ಜೊತೆ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವತ್ತೂ ಅಷ್ಟೇ ನನ್ನೊಬ್ಬರು ಫ್ರೆಂಡ್ ಜೊತೆ ಬಂದಿದ್ದೆ. ನಿಜ ಹೇಳಬೇಕಂದ್ರೆ ಅವರು ನನಗಿನ್ನ ತುಂಬ 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 ಸೀನಿಯರ್. ಬಟ್ ನಾವಿಬ್ಬರು ಕನ್ನಡ ಮಾತಾಡ್ಕೊತ ಲಂಚ್ ಮಾಡ್ತಾ ಇರ್ಬೇಕಾದ್ರೆ ಅವರಿಂದ ಕಲಿಯೋದು ಎಷ್ಟೊಂದು ಇರುತ್ತೆ ಆಯಿತಾ. ಸೊ ಅವ್ರ ಜೊತೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ಆ್ಯಂಡ್ ದೀಸ್ ಆರ್ ಫ್ರೆಶ್ ಲೋಟಸ್ ಕ್ರಿಸ್ಪಿ ಸ್ಟೆಮ್ಸ್ ಆಯಿತಾ. ತುಂಬಾ ಚೆನ್ನಾಗಿತ್ತು ಲೋಟಸ್ ಸ್ಟೆಮ್ ಆ್ಯಂಡ್ ಅ ಲಾಡ್ ಆಫ್ ಕ್ಯೂಕಂಬರ್ಸ್. ಬಿಕಾಸ್ ನನಗೆ ಲಂಚ್ ಮಾಡಬೇಕಾದ್ರೆ ತುಂಬ ಇಷ್ಟ ವೆಜ್ಜೀಸ್ ಇದ್ದರೆ. ಬೇಸಿಕಲಿ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಬ್ಯಾಲೆನ್ಸ್ಡ್ ಮೀಲ್. ಇದರಲ್ಲಿ ಸ್ವಲ್ಪ ಪ್ರೋಟೀನ್ ಕಡಿಮೆನೇ ಅಂತ ಅನ್ನಿಸ್ತು ನನಗೆ. ಇನ್ನೊಂದು ಸ್ವಲ್ಪ ಟೋಫು ತೊಗೋಬೇಕಿತ್ತು ಅಂತ ಅನಿಸುತ್ತೆ. ಆ್ಯಂಡ್ ನೀವು ನನ್ನ ಜಾಯ್ ನೋಡ್ಬೋದು. ಯಾರಾದರೂ ನನಗೆ ಕನ್ನಡದವ್ರು ಸಿಕ್ಕಿದ್ರೆ ಅವ್ರ ಜೊತೆ ಮಾತಾಡ್ತಾ ಇದ್ದರೆ ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ಇಡೀ ಮೆಟಾ ಆಫೀಸಲ್ಲಿ ಇಂಡೋರ್ ಮತ್ತು ಔಟ್ಡೋರ್ ಎರಡೂ ಕಡೆ ತುಂಬ ಜಾಸ್ತಿ ಸೀಟಿಂಗ್ ಏರಿಯಾಸ್ ಇರುತ್ತೆ. ನೀವು ಇಬ್ಬಿಬ್ಬರೇ ಕೂತ್ಕೊಂಡು ಊಟ ಮಾಡಬೇಕು ಅಂದ್ರೇ ತುಂಬ ಜಾಗಗಳಿದೆ, ಸ್ಮಾಲ್ ಪಾಡ್ಸ್. ಆ್ಯಂಡ್ ಅಕಸ್ಮಾತ್ ನೀವು ಒಂದಷ್ಟು ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕು ಅಂದರೆ ಆ ಥರ ಜಾಗಗಳು ಇದೆ. ಆ್ಯಂಡ್ ಇನ್ಫ್ಯಾಕ್ಟ್ ಕ್ಯಾಲಿಫೋರ್ನಿಯಾನಲ್ಲಿ ಇಷ್ಟು ಚೆನ್ನಾಗಿ ಮರನ ಬೆಳೆದಿದ್ದಾರೆ ಫಸ್ಟ್ ಫ್ಲೋರ್ ಆಫ್ ದ ಆಫೀಸಲ್ಲಿ. ಇದು ಆ್ಯಕ್ಚುಲಿ ಆಫೀಸ್ ಟೆರೆಸ್ ಆಯಿತಾ. ಇಲ್ಲೇ ಎಷ್ಟೊಂದು ಥರ ಮರಗಳು ಬೆಳೆದಿದೆ. ಇನ್ಫ್ಯಾಕ್ಟ್ ನೀವು ಎಷ್ಟು ಕಿಲೋಮೀಟ್ರ್ಗಟ್ಟಲೆ ನಡ್ಕೊಂಡು ಹೋದ್ರೂ ಈ ಆಫೀಸ್ ಹೀಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಒಂದು ಸಲ ಗೂಗಲ್ ಮ್ಯಾಪ್ಸಲ್ಲಿ ನೀವು ಮೆಟಾ ಹೆಡ್ ಕ್ವಾರ್ಟರ್ಸ್ ಅಂತ ಟೈಪ್ ಮಾಡಿಬಿಟ್ಟು ಸ್ಯಾಟಲೈಟ್ ವ್ಯೂನಲ್ಲಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೌ ಬಿಗ್ ದ ಆಫೀಸ್ ಇಸ್. ಲಿಟ್ರಲಿ ಒಂದು ದೊಡ್ಡ ಟ್ರೈನ್ ನೋಡ್ದಂಗೆ ಆಗುತ್ತೆ. ನಾವು ಫಾರ್ ದ ಡಿಸರ್ಟ್ ಟೈಮ್ ದಿನಾಗಲೂ ಆಫೀಸಲ್ಲಿ ಇಷ್ಟೊಂದು ಐಸ್ ಕ್ರೀಮು, ಇಷ್ಟೊಂದು ಡೆಸರ್ಟು ಎಲ್ಲ ಸರ್ವ್ ಮಾಡ್ತಾನೆ ಇರ್ತಾರೆ. ಜಸ್ಟ್ ಲುಕ್ ಎಟ್ ಇಟ್ ಗೈಸ್. ನಿಮ್ಗಷ್ಟೇ ಆಶ್ಚರ್ಯ ಆಗೋದಲ್ಲ ಅಥವಾ ನನಗಷ್ಟೇ ಆಶ್ಚರ್ಯ ಆಗೋದಲ್ಲ, ಅಲ್ಲಿ ಕೆಲಸ ಮಾಡ್ತಿರೋ ಎಷ್ಟೊಂದು ಜನ ಎಂಪ್ಲಾಯೀಸ್ಗೆ ಎವ್ರಿ ಸಿಂಗಲ್ ಡೇ ಬಿಲೀವ್ ಮಾಡೋಕ್ಕಾಗೋದಿಲ್ಲ ದಟ್ ನಮ್ಮನ್ನು ಇಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ವೀಗನ್ ಐಸ್ ಕ್ರೀಮ್ ಕೂಡ ಇರುತ್ತೆ. ಆ್ಯಂಡ್ ಸ್ವಲ್ಪ ನಿಮಗೆ ಶುಗರ್ ಎಲ್ಲ ಬೇಡ ಅಂದರೆ ಕಡಿಮೆ ಶುಗರ್ ಇರೋ ಐಸ್ ಕ್ರೀಮ್ ಕೂಡ ಇರುತ್ತೆ. ಕಾಫಿ ಫ್ಲೇವರ್ ಅಂತ ಒಂದಿರುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಲುಕ್ ಎಟ್ ದ ಅಮೌಂಟ್ ಆಫ್ ಡಿಸರ್ಟ್ ದಟ್ ಅವ್ರು ಎಲ್ಲ ಮಾಡಿದ್ದಾರೆ ಅಂತ. ದಿಸ್ ವಾಸ್ ಗ್ವಾವಾ ಫ್ಲೇವರ್ಡ್ ಚೀಸ್ ಕೇಕ್, ನ್ಯೂಯಾರ್ಕ್ ಚೀಸ್ ಕೇಕ್. ಆ್ಯಂಡ್ ದಿಸ್ ವಾಸ್ ಟ್ವೈಸ್ ಬೇಕ್ಡ್ ರಾಸ್ಬೆರಿ ಕ್ರೊಸಾನ್. ಮತ್ತು ಇಲ್ಲಿ ಫ್ರೂಟ್ ಟಾರ್ಟ್ ಇತ್ತು. ಆ್ಯಂಡ್ ಕೆಳಗಡೆ ಸೆಸಮೆ ಸೀಡ್ಸಿಂದ ಮಾಡಿರೋಂಥ ಒಂದು ರೋಲ್ ಇತ್ತು. ದಟ್ ವಾಸ್ ಆಲ್ಸೋ ರಿಯಲಿ ಗುಡ್. ದಿಸ್ ವಾಸ್ ಮೈ ಫೇವ್ರೆಟ್ ಡಿಸರ್ಟ್ ಬಿಕಾಸ್ ಇದರಲ್ಲಿ ಜಾಸ್ತಿ ಸ್ವೀಟ್ ಇರಲಿಲ್ಲ. ಆ್ಯಂಡ್ ಅಗೇನ್ ಮೈ ಕಂಟಿನ್ಯೂಡ್ ಕಾನ್ವರ್ಸೇಷನ್ ವಿತ್ ಮೈ ಕೊಲೀಗ್. ಇಲ್ಲಿಂದ ನೆಕ್ಸ್ಟ್ ನನಗೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ಸ್ ಇತ್ತು. ಸೊ ಇಟ್ ವಾಸ್ ಅ ರಶ್ ಟೈಮ್. ಬೇಗ ತಿನ್ಕೊಂಡು ಹೊರಡೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ.
5 to 6 ಒಳಗಡೆ ಯಾವಾಗಾದರೂ ಆಫೀಸ್ನ ಬಿಟ್ಬಿಟ್ಟು ಮತ್ತೆ ಫ್ರೆಂಡ್ಸ್ ಜೊತೆ ಹ್ಯಾಂಗ್ ಔಟ್ ಮಾಡೋದಕ್ಕೆ ಹೋಗ್ತೀನಿ. ಆ್ಯಂಡ್ ಇಲ್ಲಿ ಕೂಡ ನನ್ನ ಫ್ರೆಂಡ್ಸ್ ಅವರ ಪೇರೆಂಟ್ಸ್ ಕೂಡ ಬಂದಿದ್ದಾರೆ. ಸೊ ಅವರೆಲ್ಲ ಸಿಗ್ತಾರೆ. ಅವರೆಲ್ಲ ನನ್ನ ಸ್ಕೂಲ್ ಡೇಸಿಂದ ನೋಡಿರೋದು. ಸೊ ಅವ್ರನ್ನೆಲ್ಲ ಮೀಟ್ ಮಾಡಿದ್ರೆ ಒಂಥರ ಮಜಾ. ನೆಕ್ಸ್ಟ್ ಡೇ ಇನ್ನೊಂದು ಹೊಸ ಕ್ಯಾಫೆನ ಟ್ರೈ ಮಾಡಿದೆ ಆಫೀಸ್ ಒಳಗಡೆ. ಆ್ಯಂಡ್ ಇಲ್ಲಿ ಬಿಬಿಂಪಾಪ್ ಮತ್ತು ಮೋಮೋಸ್, ಇಲ್ಲಿ ಡಂಪ್ಲಿಂಗ್ಸ್ ಥರ ಇತ್ತು. ಆ್ಯಂಡ್ ಅದ್ರ ಜೊತೆ ಒಂದು ಸ್ವಲ್ಪ ಸೂಪ್ ಎಲ್ಲ ಟೇಸ್ಟ್ ಮಾಡ್ಕೊತ ಇನ್ನೊಬ್ಬ ಫ್ರೆಂಡ್ನ ಮೀಟ್ ಮಾಡಿದೆ. ಅದಾದಮೇಲೆ ಬೇ ಏರಿಯಾನಲ್ಲಿರುವಂಥ ಟಾಪ್ ಗೋಲ್ಫ್ಗೆ ಹೋಗಿದ್ವಿ. ಇಲ್ಲಿ ಒಂದು ಸ್ವಲ್ಪ ಗೋಲ್ಫಿಂಗೆಲ್ಲ ಮಾಡಿಕೊಂಡು ಸ್ವಲ್ಪ ಕೊಲೀಗ್ಸ್ ಜೊತೆ ಎಲ್ಲ ಮಾತಾಡಿಕೊಂಡು ಅದಾದಮೇಲೆ ಮತ್ತೆ ಬ್ಯಾಕ್ ಟು ಮೈ ಫ್ರೆಂಡ್ಸ್ ಹೌಸ್. ಆ್ಯಂಡ್ ಈ ಒಂದು ಜಾಗದಲ್ಲಿ ನಾನು ಹೇಳಬೇಕು, ಎಲ್ಲ ಊರಲ್ಲೂ ಇರುತ್ತೆ. US ಅಲ್ಲಿ ಟಾಪ್ ಗೋಲ್ಫ್ ಎಲ್ಲ ಕಡೆ ಇರುತ್ತೆ. ನೀವು ಅಲ್ಲಿ ಹೋಗಿ ಸ್ವಲ್ಪ ಫ್ರೆಂಡ್ಸ್ ಜೊತೆ ಚಿಲ್ ಮಾಡ್ಬೋದು. ಬಟ್ ಈ ಟಾಪ್ ಗೋಲ್ಫ್ದು ಸ್ಪೆಷಾಲಿಟಿ ಏನಂದರೆ 3 ಫ್ಲೋರ್ಸ್ ಇತ್ತು. ನಾನು ನೋಡಿರಲಿಲ್ಲ ಆ್ಯಕ್ಚುಲಿ, ಸಿಯಾಟಲಲ್ಲಿ ಎಷ್ಟು ಫ್ಲೋರ್ಸ್ ಇದೆ ನಾನು ನೋಡಿಲ್ಲ. ಬಟ್ ನಾನು ಮದರ್ಸ್ ಡೇಗೆ ಅಲ್ಲಿ ಒಂದು ಸಲ ಹೋಗಿದ್ದೆ. ಡೆಫಿನೆಟ್ಲಿ ಗಿವ್ ಇಟ್ ಅ ಟ್ರೈ ಇಫ್ ಯು ಕ್ಯಾನ್. ಆ್ಯಂಡ್ ಐ ಡೂ ರೆಕಮೆಂಡ್ ದ ಡೋನಟ್ ಹೋಲ್ಸ್ ಹಿಯರ್ ಬಟ್ ನಾಟ್ ದ ಫುಡ್. ಓಹ್ ಮೈ ಗಾಡ್, ಡೇ 3 ಮತ್ತು ಆಫೀಸ್ ಫುಡ್ನ ಶೂಟ್ ಮಾಡ್ತಾ ಇದ್ದೀನಿ. ನೀವು ಅನ್ಕೊತಾ ಇರ್ಬೋದು ಏನು ಇವ್ಳು ಬರೀ ತಿಂತಾಳೋ ಆಫೀಸಲ್ಲಿ ಅಂತ. ಆ್ಯಕ್ಚುಲಿ ನಾವು ಕೆಫೆಟೇರಿಯಾ ಮತ್ತು ಕಾಮನ್ ಏರಿಯಾಸ್ ಬಿಟ್ಟರೆ ಇನ್ನೆಲ್ಲೂ ವೀಡಿಯೋ ಶೂಟ್ ಮಾಡೋ ಆಗಿಲ್ಲ. ಅದಕ್ಕೋಸ್ಕರ ನಾನು ಇಂಟ್ರೆಸ್ಟಿಂಗ್ ಪೀಸ್ ಅಂದರೆ ಫುಡ್ಡೇ. ಅದಕ್ಕೋಸ್ಕರ ನಾನು ಫುಡ್ ಶೂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇವತ್ತು ನಾನು ಇನ್ನೊಂದು ಹೊಸ ಕ್ಯಾಫೆನ ಟ್ರೈ ಮಾಡಿದೆ. ಇಲ್ಲಿ ರಾವಿಯೋಲಿ ಇತ್ತು. ಆ್ಯಂಡ್ ಇದರಲ್ಲಿ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಟೈಪ್ಸ್ ಆಫ್ ರಾವಿಯೋಲಿ ಇತ್ತು. ರಾವಿಯೋಲಿ ಅಂದರೆ ಏನಿಲ್ಲ, 2 ಪಾಸ್ತಾ ಮಧ್ಯೆ ಫಿಲ್ಲಿಂಗ್ ಹಾಕಿರ್ತಾರೆ ಆಯಿತಾ. ಸೊ ನಾನು ಟ್ರೈ ಮಾಡ್ತಾ ಇರೋದು ಚೀಸ್, ಸ್ಪಿನಚ್ ಮತ್ತು ಸ್ಕ್ವಾಷ್ ಅಂತ. ಈಗ ಮೇಲ್ಗಡೆ ಆರೆಂಜ್ ಪೀಸಸ್ ನೋಡ್ತಾ ಇದ್ದೀರಲ್ಲ, ಅದು ಸ್ಕ್ವಾಷ್. ಅದರದ್ದೇ ಫಿಲ್ಲಿಂಗ್ ರಾವಿಯೋಲಿ ಒಳಗಡೆ ಕೂಡ ಇತ್ತು. ಆ್ಯಂಡ್ ಇದರಲ್ಲಿ 2 ಸಾಸ್ ಇತ್ತು, ಒಂದು ರೆಗ್ಯುಲರ್ ಮ್ಯಾರಿನಾರ ಮತ್ತು ಇನ್ನೊಂದು ವೋಡ್ಕಾ ಸಾಸ್ ಇತ್ತು. ಆ್ಯಂಡ್ ದಿಸ್ ಒನ್ ಈಸ್ ಆಸ್ಪ್ಯಾರಗಸ್. ನನಗೆ ಮೋಸ್ಟ್ ಫೇವ್ರೆಟ್ ಅಂದರೆ ಇದು ವೆನ್ ಇಟ್ ಇಸ್ ರೋಸ್ಟೆಡ್. ಇಲ್ಲಿ ಕೂಡ ಶ್ರಿಂಪ್ ಇತ್ತು. ಆ್ಯಂಡ್ ಐ ಜಸ್ಟ್ ವಾಂಟೆಡ್ ಟು ಟೆಲ್ ರಾಮ್ ಹೌ ಇಟ್ ಇಸ್ ಅಂತ ಹೇಳಿ ಒಂದೇ ಒಂದು ಶ್ರಿಂಪ್ನ ಟ್ರೈ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಆಬ್ವಿಯಸ್ಲಿ ಇದು ಪಾಸ್ತಾ ಆಗಿರೋದ್ರಿಂದ ಸೈಡಲ್ಲಿ ಒಂದು ಗಾರ್ಲಿಕ್ ಬ್ರೆಡ್ನ ಕೂಡ ತೊಗೊಂಡೆ. ಟುಡೇ ಡಿಸರ್ಟ್ಗೆ ಕ್ರಂಚಿ ಚಾಕ್ಲೇಟ್ ಬಾರ್ಸ್ ಇತ್ತು ಮತ್ತು ಕ್ಯಾರಮೆಲ್ದೇನೋ ಮಾಡಿದರು. ಆ್ಯಂಡ್ ಸಿಕ್ಕಾಬಟ್ಟೆ ನೆನ್ನೆ ನೋಡಿದ್ದೆಲ್ಲನೂ ಇವತ್ತಿನ ಡೆಸರ್ಟಲ್ಲಿತ್ತು. ಬಟ್ ಇನ್ನೊಂದು ಸ್ವಲ್ಪ ಐಟಮ್ಸ್ನ ಆ್ಯಡ್ ಮಾಡಿದರು. ಸೊ ಕ್ವಿಕ್ಕಾಗಿ ಒಂದು ಐಟಮ್ನ ಟ್ರೈ ಮಾಡಿ ಐ ಹ್ಯಾಡ್ ಟು ಕ್ಯಾಚ್ ಅಪ್ ವಿತ್ 1 more ಪರ್ಸನ್. ಅವ್ರ ಜೊತೆ ಮಾತಾಡಿ ವಿತ್ ಡೆಸರ್ಟ್. ಅಲ್ಲಿಗೆ ನನ್ನ ಡೇ 3 ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. ಹೊರಗಡೆಯಿಂದನೂ ಅಷ್ಟೇ ಸೇಮ್ ನಾವೇನೋ ಅಂಗಡಿಗೆ ಹೋಗ್ತಾ ಇದ್ದೀವಿ, ಅಲ್ಲೇ ತಿಂತಾ ಇದ್ದೀವಿ, ಆ ಥರ ಫೀಲ್ ಬರೋ ಥರನೇ ಇಡೀ ಆಫೀಸ್ದು ಇಂಟೀರಿಯರ್ ಮಾಡಿಸಿದ್ದಾರೆ. ಐ ವಿಶ್ ನಾನು ಯಾರನ್ನಾದರೂ ಒಂದು ಸಲ ಆಫೀಸ್ಗೆ ನನ್ನ ಸಬ್ಸ್ಕ್ರೈಬರ್ಸ್ನ ಕರ್ಕೊಂಡು ಹೋಗ್ತೀನಿ ಅಂತ ನನಗೆ ಇಷ್ಟ ಇದೆ. ಆಲ್ ರೈಟ್, ಡೇ 3 ಎಂಡ್ ಆಗ್ತಾ ಇದೆ. ಇವಾಗ ನನ್ನ ಕ್ಯಾಬ್ಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಕ್ಯಾಬ್ಗೆ ವೆಯ್ಟ್ ಮಾಡೋ ಜಾಗದಲ್ಲಿ ಕೂಡ ಈ ರೀತಿಯಾದ ಶೆಲ್ಟರ್ನ ಮಾಡಿ ಅಲ್ಲಿ ಕೂಡ ಒಂದಷ್ಟು ರಿಫ್ರೆಶ್ಮೆಂಟ್ಸ್ನ ಇಟ್ಟಿರ್ತಾರೆ. ನಾನು ಅದೆಲ್ಲ ಶೂಟ್ ಮಾಡೋಕ್ಕಾಗಲಿಲ್ಲ. ಬಟ್ ಡೋಂಟ್ ಮಿಸ್ ದ ಲಾಸ್ಟ್ ಕ್ಲಿಪ್ ಗೈಸ್, ಬಿಕಾಸ್ ಮತ್ತೆ ನನ್ನ ಫೇವ್ರೆಟ್ ಜಾಗದಲ್ಲಿ ನಾನು ವಿಡಿಯೋನ ಶೂಟ್ ಮಾಡಿದ್ದೀನಿ. ಬಿಕಾಸ್ ಮತ್ತೆ ಏನಾದರೂ ಈ ಪೇಂಟಿಂಗ್ಸ್ನ ಚೇಂಜ್ ಮಾಡ್ತಿರ್ತಾರೇನೋ ಅಂತ. ವಾಟ್ ಐ ಆಮ್ ಸೂಪರ್ ಪ್ರೌಡ್ ಆಫ್ ಇಸ್ ದ್ಯಾಟ್ ಮೆಟಾ ಆಫೀಸಲ್ಲಿ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಎಷ್ಟು ಒಳ್ಳೆ ಮೆಸೇಜ್ನ ಬರೆದಿದ್ದಾರೆ ಅನ್ನೋದೇ ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಕೊನೆಯದಾಗಿ ನಿಮ್ಮೆಲ್ಲರಿಗೋಸ್ಕರ ಇದೊಂದು ಕ್ಲಿಪ್ನ ನಾನು ಮತ್ತೆ ಶೂಟ್ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೇನಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಆ್ಯಂಡ್ ಈ ವಿಡಿಯೋಯಿಂದ ನೀವೇನಾದರೂ ತಿಳ್ಕೊಂಡಿದ್ರೆ ಅಥವಾ ಸ್ವಲ್ಪ ಏನಾದರೂ ಎಂಟರ್ಟೈನ್ಮೆಂಟ್ ಸಿಕ್ಕಿದ್ದಿದ್ರೆ ಇವತ್ತು, ಐ ಡೋಂಟ್ ನೋ ಇವತ್ತೇನು ಇನ್ಫಾರ್ಮೇಟಿವ್ ಆಗಿತ್ತು ಅಂತ, ಬಟ್ ಇಟ್ ವಾಸ್ ಮೋಸ್ಟ್ಲಿ ಲೈಕ್ ಶೋಯಿಂಗ್ ಯು ಮೆಟಾ ಹೆಡ್ ಕ್ವಾರ್ಟರ್ಸಲ್ಲಿ ಯಾವ ರೀತಿಯಾದ ಫೆಸಿಲಿಟೀಸ್ ಇರುತ್ತೆ ಅಂತ ಮೆನ್ಲೋ ಪಾರ್ಕಲ್ಲಿ ಕ್ಯಾಲಿಫೋರ್ನಿಯಾನಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಆಲ್ಸೋ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.